ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಕೊಬೆಲ್ಕೋ 220 ಈ ಇಟಾಚಿದು ಆರಾಮ್ ಸಿಲಿಂಡ್ರಲ್ಲಿ ಹೈಡ್ರೋಲಿಕ್ ಆಯಿಲ್ ಲೀಕ್ ಆಗ್ತೈತೆ ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದಿದ್ದೀನಿ. ಇದೆ ಕೊಬೆಲ್ಕೋ ಗಾಡಿ. ಆಮೇಲೆ ನಮ್ಮ ಹಿಟಾಚಿ ಆಪ್ರೇಟರ್ ಆಂಜನೇಯ ಅಂತ. ಆಂಜನೇಯ ಆರಾಮ? ಅದೇನಪ್ಪ, ಏನಾಗ್ತೈತಿ ಈಗ? ಅದು ಲೀಕೇಜ್ ಆರಾಮ್ ಸಿಲಿಂಡ್ರ್ ನೋಡ್ಬೋದು. ಇಲ್ಲೆಲ್ಲ ಆಯಿಲ್ ಬರ್ತಿದೆಯಲ್ರಿ ನೋಡಿರಿ, ಇಲ್ಲೆಲ್ಲ ಸ್ಕ್ರ್ಯಾಚಸ್ ಆಗಿದೆ. ಇದು ಕರೆಂಟ್ ಟಚ್ ಆಗಿರ್ಬೇಕು. ಇದು ಕರೆಂಟ್ ಟಚ್ ಆದಮೇಲೆ ಮೈನಸ್ ಎಮ್ರಿ ಪೇಪರ್ ತಿಕ್ಕಿದ್ದಾರೆ. ಎಮ್ರಿ ಪೇಪರ್ ತಿಕ್ಕಿ ಮೈನಸ್ ಮಾಡಿದ್ದಾರೆ. ಆದರೆ ಸೀಲ್ ಹಾಕಿದ ಮೇಲೆ ಲೀಕೇಜ್ ಇಲ್ಲ, ಡೌಟ್ ಇದು. ಆಂಜನೇಯ ಅವರ ಕೇಳಿದ್ರೆ ನಿಮ್ಮ ಬಾಸಿಗೆ ಸೀಲ್ ಹಾಕಿದ್ರೆ ಹಾಂ ಹೌದಾ, ಬಟ್ ಗ್ಯಾರಂಟಿ ಅಂತ ಇಲ್ಲ. ಅದು ಇಲ್ಲಿಗೆ ನಿತ್ಕೊಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಮೈನಸ್ ಆಗಿದೆ. ಹಾಂ ಸರಿ, ಇವಾಗ ಇದು ನಮ್ಮ ಆಂಜನೇಯವರು ಅವ್ರ ಬಾಸಿಗೆ ಕೇಳಿದ್ದಾರೆ. ಬಟ್ ಅವರು ಸೀಲ್ ಹಾಕಿ ನೋಡಂತ ಹೇಳಿದಿರುತ್ತೆ. ಇವಾಗ ಸೀಲ್ ಹಾಕಿ ನೋಡೋಣ. ನಿಂತ್ಕೊಂಡ್ರೆ ನಿಂತ್ಕೊಳ್ಳುತ್ತೆ, ಇಲ್ಲಾಂದರೆ ಮತ್ತೆ ಲೀಕೇಜ್ ಆದರೆ ಪಿಸ್ಟನ್ನು ಇದು ಮಾಡಿಸ್ಬೇಕಾಗತ್ತೆ, ಕೋಟಿಂಗ್ ಮಾಡಿಸ್ಬೇಕಾಗತ್ತೆ. ಹಾಂ ಸರಿ, ಪಿಸ್ಟನ್ ಓಪನ್ ಮಾಡ್ಬೇಕಂದ್ರೆ ಇಲ್ಲಿ ಬಾಟಮಲ್ಲಿ ಪಿನ್ ಬರುತ್ತೆ. ಈ ಪಿನ್ ಓಪನ್ ಮಾಡಬೇಕು. ಈ ಕಡೆ ಬೋಲ್ಟ್ ನಟ್ ಕೊಟ್ಟಿರ್ತಾರೆ. ಪಿನ್ ಓಪನ್ ಮಾಡಿ ಸಿಲಿಂಡರ್ ಒಳಗಡೆ ತಗೊಂಡು ಪಿಸ್ಟನ್ ಓಪನ್ ಮಾಡಿ. ಸಿಲಿಂಡರ್ ಇಳ್ಸ್ಕೊಂಡಿದ್ದೀವಿ ಟ್ಯೂಬಿಂದ ಸಿಲಿಂಡರ್ ಇಳಿಸಿದ್ದೀವಿ. ಇವಾಗ ಇದಕ್ಕೆ ಇದು ಬಂದ್ಬಿಟ್ಟು ಯಾವ ಮಾಡಲ್ ಇದು ಗಾಡಿದು? 21 ಮಾಡಲಿದು. ಇದಕ್ಕೆ ಇದರಲ್ಲಿ ಏನು ಬರುತ್ತೆ, ನಟ್ ಬರುತ್ತೆ, ಚೆಕ್ ನಟ್ಟು. ಯಾರು ಸರ್ವಿಸ್ ಇಂಜಿನಿಯರ್ ಯಾರು ಕೊಬೆಲ್ಕೋ ಹೋಗೋರಿದ್ರೆ ಚೆಕ್ ನಟ್ ತಗೊಂಡು ಹೋಗ್ರಿ. ಯಾಕಂದರೆ ಇದ್ರ ಡಬಲ್ ನಟ್ ಇದೆ, ಚೆಕ್ ನಟ್ ಇದೆ. ಚೆಕ್ ನಟ್ ತೊಗೊಂಡು ಹೋದರೆ ಈಜಿ ಆಗುತ್ತೆ ಬಿಸ್ಲಿಕ್ಕೆ. ತಿರುಗಿಸಿ ಹಾಂ ಸಾಕು ಈ ಥರ ಇದು ಲಾಕಿನ್ ಬಾಲ್ಸ್. ಇದು 6 ನಂಬರ್ ಲಿಂಕ್ ಸ್ಕ್ರೂ ಬರುತ್ತೆ. ಇದಕ್ಕೆ ಆ್ಯಕ್ಚುಲಿ ಇದು ಉಲ್ಟಾ ಥ್ರೆಡ್, ಉಲ್ಟಾ ಥ್ರೆಡ್ ಇದೆ. ಇದು ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ. ಇದು ವೇರಿಂಗ್ ಅಡ್ಡೆ, ಇದಕ್ಕೂ ಥ್ರೆಡ್ ಇರುತ್ತೆ. ನೀವು ಒಂದು ಎಲ್ಲಂಕಿ ಹಾಕಿ ಈ ಥರ ಬಿಚ್ಕೋಬೇಕು. ಇದಕ್ಕೆ ಹೊಡಿಬಾರ್ದು, ಸೊತ್ಕಿಂದ ಹೊಡೆದ್ರೆ ಅದೆಲ್ಲ ಡ್ಯಾಮೇಜ್ ಆಗುತ್ತೆ. ಮೀಡಿಯಮ್ ಟೈಟ್ ಇರುತ್ತೆ, ನಾರ್ಮಲಾಗಿ ಓಪನ್ ಮಾಡ್ಕೋಬೋದು. थोड़ा इधर उठाना उठाना ಇದು ಬಂದ್ಬಿಟ್ಟು ಗ್ಲ್ಯಾಂಡ್. ಇದು ಇದರಲ್ಲೇ ಸೀಲ್ ಇರೋವು. ಇದು ಬ್ಯಾಕಪ್. ಇದು ಆಯಿಲ್ ಸೀಲು. ಆಯಿಲ್ ಲೀಕೇಜ್ ಕಾರಣ ಏನಂದರೆ ಇಲ್ಲಿ ನೋಡ್ಬೋದು ನೀವು, ಈ ಪಾಯಿಂಟಲ್ಲಿ ಡ್ಯಾಮೇಜ್ ಆಗಿದೆ. ಹಾಗಾಗಿ ನಮಗೆ ಆಯಿಲ್ ಲೀಕೇಜ್ ಕಾಣ್ತಿರೋದು ಬರ್ತಿರೋದು. ತಾಳಿ ಸ್ವಲ್ಪ ಗೆರಿಬೇಕು.
ಇದು ತೆಗೆಯೋದು ಬೇಡ. ಇದು ಚಲೋ ಅಲ್ಲ, ಇದು ಫೈಬರ್ ಅದು ಏನು ಆಗಿರಲ್ಲ. ಗ್ಯಾಂಡಿಗೆ ಬೇರೆ ಬರುತ್ತೆ, ಚಟ್ನಿ ಸಿಸ್ಟಮ್ ಬೇರೆ ಬೇರೆ ಬರುತ್ತೆ ಬಂದಿರುತ್ತೆ. ಇದಕ್ಕೆ ಅದಕ್ಕೆ ಸೇರಿ ಒಂದು ಸ್ಕೂಲ್ ಕೊಟ್ಟಿರ್ತಾರೆ. ಹಳೆ ಸೀಲೆಲ್ಲ ತೆಗೆದಿದ್ದೀನಿ. ಇವಾಗ ಎಲ್ಲ ಹೊಸ ಸೀಲ್, ಇದು ಹೊಸ ಸೀಲ್ ಗ್ಲ್ಯಾಂಡಲ್ಲಿ ಫಿಟ್ ಮಾಡೋಣ. ಇದು ಏನೋ ಮಾಡ ನಾವೇನೋ ಮುಟ್ಟಿದ್ರೆ ಮೈನಸ್ ಆಗುತ್ತೆ ಗ್ಲ್ಯಾಂಡಲ್ಲಿ. ಯಾವ್ದು ಹೇಳಿ ಇದಾ ಆಲ್ರೆಡಿ ಮೈನಸ್ ಆಗೈತೆ ಅಂತ ತಗೋ. ಹೌದಾ ಯಾವಾಗ ತೊಲೆ ಬರ್ತಿಲ್ಲ ಲಾಸ್ಟಿಗೆ ಇದೆಲ್ಲ ಇದಾ ಎಕ್ಸ್ಟ್ರಾ ಪ್ಲೇಯರು ಯಾವ್ದು ಹೇಳಿ ಬಿಳಿದ ಯಾವ್ದು ಹೇಳಿ ಬಿಳಿದು ಬ್ಯಾಕಪ್ ಅದು ಹಾಕಲ್ಲ ಎದಕ್ಕೆ ಬರುತ್ತೆ. ಲಾಂಗ್ ಇದ್ರೆ ಬರ್ತಾರೆ ಯಾವ್ದು ಪ್ಲೇಟಿಗೆ ಆಯ್ತು. ಇದಕ್ಕೆಲ್ಲ ಹೊಸ ಸೀಲ್ ಹಾಕಿದ್ದೀನಿ. ಇವಾಗ ಇದನ್ನು ಪಿಸ್ಟನ್ಗೆ ಫಿಟ್ ಮಾಡೋಣ. ಅದು ಮುಚ್ಚಿಬಿಡಿ ಅದನ್ನು, ಮತ್ತೆ ನೀರು ಮಳೆ. ಸಾಕ್ಬಿಡಿ. ಆಮೇಲೆ ಟ್ರಾನ್ಸ್ಫರ್ ಹೊಸವು ಹಳೆಯದು ಹೊಸ ಸಾಕಿ. ಬಾ ಅವತ್ತಿಂದ ಕೈಲಿ ಹೋಗ್ರು ಊಟ ಸಕಾಸ ಮತ್ತೆ ಸೀಲ್ ಕಟ್ಟಲ್ವ ಮತ್ತೆ
ಇದು ಫಿಟ್ ಆಗಿದೆ, ಸಿಲಿಂಡರ್ ಎಲ್ಲ ಫಿಟ್ ಆಗಿದೆ ಬೋಲ್ಟು. ನೆಕ್ಸ್ಟ್ ಹೋಸ್ ಪೈಪ್ ಬಿಚ್ಚಿದ್ವಿ, ಹೋಸ್ ಪೈಪ್ ಹಾಕೊಂಡು ಹೈಡ್ರಾಲಿಕ್ ಆಯಿಲ್ ತೆಗೆದಿದ್ವಿ. ಹೈಡ್ರಾಲಿಕ್ ಆಯಿಲ್ ಟ್ಯಾಂಕಿ ಟಾಪ್ ಅಪ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಹೈಡ್ರಾಲಿಕ್ ಆಯಿಲ್ ಹಾಕಿದ್ರಾ? ಹೌದು ಸರ್, ಹಾಕಿ ಸರ್. ರೈಟ್, ಸ್ಟಾರ್ಟ್ ಮಾಡಿರಿ, ಚೆಕ್ ಮಾಡೋಣ. ವರ್ಷಿದ್ರಾ? ವರ್ಷಿವಿ ಸರ್. ಹೌದಾ? ಎಲ್ಲ ಕ್ಲೀನ್ ಇಲ್ಲ, ಆಮೇಲೆ ಇಲ್ಲಿ ಗ್ಯಾರಂಟಿ ಯಾಕಿಲ್ಲ ಅಂದರೆ ಇದೆಲ್ಲ ಸ್ಕ್ರ್ಯಾಚ್ ಆಗಿರೋದಲ್ವ, ಹಾಗಾಗಿ ಗ್ಯಾರಂಟಿ ಹೇಳೋಕ್ಕಾಗಲ್ಲ. हाँ, वो जो पुराना रहता है ना उसमें आयल वो है. साइड पर ಲೋಡ್ ಬಿದ್ದಾಗ ಗೊತ್ತಾಗುತ್ತೆ. ನೀವು ಓಕೆ ಅಂದ್ಬಿಟ್ರಲ್ಲ, ಓಕೆ ಅಲ್ಲಿ ಲೋಡ್ ಬಿದ್ದಾಗ ಗೊತ್ತಾಗುತ್ತೆ. ಆಯಿಲ್ ಅಂತೂ ಲೀಕೇಜ್ ಏನು ಬರ್ತಾ ಇಲ್ಲ. ಇವಾಗ ಪಿಸ್ಟನ್ ಎಲ್ಲಿಗೆ ಸ್ಟಿಕ್ಕಿಗೆ ಫಿಟ್ ಮಾಡಿ ಕೆಲಸ ಮಾಡಿ ನೋಡೋಣ. ಎನ್ರೇಜ್ ಮಾಡ್ರೆ ಲೋಡ್ ಕೊಟ್ಟು ನೋಡೋಣ. ಪಿಸ್ಟನ್ ಸ್ಟಿಕ್ಕಿಗೆ ಫಿಟ್ ಮಾಡಿದ್ವಿ, ಅದೇಣ ಸ್ಟಾರ್ಟ್ ಮಾಡಿ ಗುಂಡಿ ಮುಚ್ಚಿಬಿಟ್ರಿ ನೋಡೋಣ, ಚೆಕ್ ಮಾಡೋಣ. ಕೆಲಸ ಮಾಡಿದ್ವಿ, ಆಯಿಲ್ ಏರ್ ಲೀಕೇಜ್ ಆಗತ್ತ ನೋಡೋಣ.
ಆಯಿಲ್ ಅಂತೂ ಲೀಕೇಜ್ ಇಲ್ಲ, ವರ್ಕು ಸಕ್ಸಸ್. ಓಕೆ ಆಂಜನೇಯ, ಸದ್ಯ ಅಂತೂ ಲೀಕೇಜ್ ಇಲ್ಲಪ್ಪ. ಹಾಂ, ಒಂದೆರಡು ದಿವಸ ಓಡಿಸ್ರಿ. ಹಂಗೆ ಲೀಕೇಜ್ ಬಂತು ಅಂದರೆ ಕ್ರೋಮಿಯಂ ಕೋಟಿಂಗ್ ಹಾಕ್ಸ್ಬೇಕಾಗುತ್ತೆ. ಹಾಂ, ಸದ್ಯಕ್ಕೇನು ಲೀಕೇಜ್ ಇಲ್ಲ ಇದ್ರದ್ದು. ನೋಡೋಣ, ಕೆಲಸ ಮಾಡಿ ನೋಡೋಣ ಅಂತ ಒಂದೆರಡು ದಿವಸ. ಏನಪ್ಪ, ಕೊಬೆಲ್ಕೋ SK220 ಈ ಟೈಚ್ ಇದು ಆರಾಮ್ ಸಿಲಿಂಡ್ರಲ್ಲಿ ಹೈಡ್ರೋಲಿಕ್ ಆಯಿಲ್ ಲೀಕೇಜ್ ಆಗ್ತೈತೆ ಅಂತ ಫೋನ್ ಮಾಡಿದ್ರು. ಗಾಡಿ ಹತ್ರ ಬಂದು ಚೆಕ್ ಮಾಡಿದರೆ ಪಿಸ್ಟನ್ನು ಸ್ಕ್ರ್ಯಾಚ್ ಇತ್ತು. ಆಮೇಲೆ ಅದನ್ನು ಮೊದಲೇ ಎಮ್ರಿ ಪೇಪರ್ ತೊಗೊಂಡು ತಿಕ್ಕಿ ಮೈನಸ್ ಮಾಡಿದರು. ಮತ್ತು ಆಯಿಲ್ ಸೀಲ್ ಹಾಕಿ ಚೆಕ್ ಮಾಡಿದ್ವಿ, ಲೀಕೇಜ್ ಅಂತೂ ಆಗಲಿಲ್ಲ. ಮತ್ತು ಈ ಗಾಡಿದು ಅವತ್ತು ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.